ಮೋದಿ ಗೆಲ್ಲೋದು ಗ್ಯಾರಂಟಿ. ರಾಮ ಮಂದಿರ ವಿಚಾರವಾಗಿ ಮಾತನಾಡ್ತಾ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿಗಳ ಬಗ್ಗೆ ಏಕವಚನದಲ್ಲಿ ಮಾತಾಡಿರುವಂಥದ್ದು, ಕೆಲವು ಮಸೀದಿಗಳ ಬಗ್ಗೆ ಮಾತನಾಡಿದ ಪಕ್ಷದ ಗಮನಕ್ಕೆ ಬಂದಿದೆ. ಮಸೀದಿಗಳನ್ನು ಕೆಡವತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಆದರೆ ರಾಮನ ಬಗ್ಗೆ, ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಸಿದ್ದರಾಮಯ್ಯನವರು ನಿರಂತರವಾಗಿ ಒಂದು ರೀತಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ರಾಮನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲೇ ಯಾಕೆ ಹೋಗಬೇಕು, ರಾಮ ಮಂದಿರಕ್ಕೆ ಯಾಕೆ ಹೋಗಬೇಕು, ನಮ್ಮೂರಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಇದೆಲ್ಲ ರಾಮ ಹುಟ್ಟಿದ ಸ್ಥಳ, ಅದು ಅಲ್ಲೇ ಯಾಕೆ ಹೋಗ್ತಾರೆ ಅಂದರೆ ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆ, ಅದಕ್ಕೋಸ್ಕರ ಅಲ್ಲಿ ಜನ ಪವಿತ್ರತೆಯನ್ನು ನೋಡ್ತಾರೆ. ಇವಾಗ ತಿರುಪ್ತಿಗೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ತಿರುಪ್ತಿ ಇಲ್ವಾ? ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ ಧರ್ಮಸ್ಥಳದ ದೇವರು ಇಲ್ವಾ? ಎಲ್ಲಮ್ಮ ದೇವ್ರಿಗೆ ಯಾಕೆ ಹೋಗ್ತಾರೆ, ನಮ್ಮನೆಯಲ್ಲೇ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲಮ್ಮನ ಫೋಟೋ ಇಲ್ವಾ? ಇವೆಲ್ಲ ಸಿದ್ದರಾಮಯ್ಯನವರ ಕಂತೆ ಪುರಾಣ, ಈ ಸಂತೆ ಭಾಷಣ ಅಂತಾರಲ್ಲ, ಸಿದ್ದರಾಮಯ್ಯನವರ ಈ ಸಂತೆ ಭಾಷಣ ಅಷ್ಟೇ. ದೇವರು ಎಲ್ಲಿ ಭಕ್ತಿ ಇರ್ತೈತೋ ಅಲ್ಲಿ ಹೋಗ್ತಾರಷ್ಟೇ. ನಮ್ಮ ಮನೆಗೆ ಮಾಡ್ಕೊಂತೀನಿ ಅಂದರೆ ನೀನು ಯಾರು ಬೇಡ ಅಂತ ಹೇಳೋದು? ಯಾಕೆ ಹಂಗಾರೆ ಮಸೀದಿಗೆ ಯಾಕೆ ಹೋಗ್ತೀರಾ ನೀವು? ಟೋಪಿ ಯಾಕೆ ಹಾಕೊಂತೀರಾ? ಅವಾಗ ಇವೆಲ್ಲ ಬರಲ್ಲ. ಮಸೀದಿಗೆ ನೀವು ಮನೆಗೆ ಮಸೀದಿ ಮಾಡ್ಕೊಂಬಿಡ್ಬೋದಲ್ಲ ನೀವು. ಸಿದ್ದರಾಮಯ್ಯನವರು ಮನೆಯಲ್ಲೇ ಮಸೀದಿ ಪೂಜೆ ಮಾಡ್ಬೋದಲ್ಲ, ಮಸೀದಿಗೆ ಯಾಕೆ ಹೋಗ್ತೀರಾ? ನೋಡಿ, ಅವರವರ ಭಾವನೆ ಇದೆ. ಹಿಂದೂಗಳ ಭಾವನೆ ಅದೊಂದು ಪವಿತ್ರ ಸ್ಥಳ, ಕಾಶಿ ಒಂದು ಪವಿತ್ರ ಸ್ಥಳ, ಶೃಂಗೇರಿ ಒಂದು ಪವಿತ್ರ ಸ್ಥಳ, ತಿರುಪತಿ ವೆಂಕಟರಮಣ ಪವಿತ್ರ ಸ್ಥಳ. ಅದು ಭಾವನೆ, ನಮ್ಮ ಭಾವನೆಗೆ ದಕ್ಕದ ರೀತಿ ತರೋ ರೀತಿ ಸಿದ್ದರಾಮಯ್ಯನವರು ಈ ಡೋಂಗಿ ನಾನು ಹಿಂದೂ ಅಂತಾರಲ್ಲ, ಅದರಲ್ಲೇ ಡೋಂಗಿತನ ಅಡಗಿದೆ ಅವ್ರದ್ದು. ಅದರಿಂದ ಇವ್ರಿಗೆ ಮುಂದೆ ಬರುವಂಥ ದಿನಗಳಲ್ಲಿ ರಾಜ್ಯ